ಈಗ ಸ್ಪಾನ್ಸರ್ಶಿಪ್ ತುಂಬಾ ಬೆಳೆದೈತಲ್ಲ, ಅದಕ್ಕೆ ನಮ್ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು. ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನ್ಸಿಕೆ ಏನಂತಂದ್ರೆ ಕಾರೇ ಇಟ್ಬಿಡಣ ಬಿಡ್ರಿ, ಗೆದ್ರೆ ನಮ್ ರೈತರ ತಾನೇ ಗೆಲ್ಲೋದು, ಗೆದ್ಕೊಂಡೋಗ್ಲಿ ಬಿಡ್ರಿ. ಇದ್ರಲ್ಲಿ JCP ಇಕ್ಕಿದ್ರು, ಏನೋ ಅನುಕೂಲ ಆಗಿ ಇದಾದ್ರಿ ಅದೇ ಮಾಡ್ಬಿಡಣ ಬಿಡ್ರಿ, ಒಬ್ನ ಅನುಕೂಲ ಆಗ್ಲಿ. ಬಟ್ JCP ಟ್ರ್ಯಾಕ್ಟರ್ ಈ ತರ ವಿಕಲ್ಲ, ಅವು ನಮ್ಮ ಹಳ್ಳಿ ಕಾರ್ಕ್ ಊನಾನೆ ಅವು ಅಲ್ವಾ. ಅದನ್ನ ಮಾಡಲ್ಲ ನಾನು. ಲಕ್ಸುರಿ ಕಾರ್ಗಳು ಕೊಡೋಣ, ಓಡಾಡ್ಲಿ ಅವನು. ನಮ್ಮ ಹಳ್ಳಿ ಕಾರ್ ಓರಿನಿಗೆ ಇವತ್ತು ಕಾರ ಓಡಾಡ್ದೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಅಲ್ವಣ್ಣ. ಒಳ್ಳೇದೇ ಮಾಡೋದಣ್ಣ, ನಾನು ಅನ್ಯಾಯ ಅಂತ ಮಾಡಲ್ಲ. ನಗದು ಕಾರಣ ಇದು ಬೆಸ್ಟ್ ಅಲ್ಲ. ನಗದು ಕೊಟ್ರೆ ಮನೆಗೆ ಹೋಗೋಷ್ಟು ನಗದು ಬಿಡ್ತದ, ಅದು ಅರ್ಥ ಆಯ್ತಾ. ಜೊತೆಲಿರೋ ಹುಡುಗರು ಎಲ್ಲ ಸೇರ್ಕೊಂಡು ಕೆಲವ್ರು ಹತ್ಕೊಂಡು ಕೆಲವ್ರು ನಕ್ಕೊಂಡು ಹೋಗ್ಬಿಡ್ತಾರೆ. ಅದೇ ಒಂದ್ ಕಾರ ಒಂದ್ ಇದ ಕೊಟ್ಟವಾಗ ಆರಾಮಾಗಿ ಕುತ್ಕೊಂಡಾಗ ಮನೆ ಮುಂದೆ ಇಳ್ದಿದ ತಕ್ಷಣ ಈ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಇತ್ತು ಅಂತ ಅವ್ನು ಸಾಯೋವರೆಗೂ ಹೇಳ್ಬೋದು. ನಿಜನಣ್ಣ? ಯಾವತ್ತು ನಾವ್ ಮಾಡೋ ಕೆಲಸ ಮಾದರಿ ಆಗಿರ್ಬೇಕು, ಅದು ಇನ್ನೊಬ್ರು ನೋಡಿದ ತಕ್ಷಣ ಆಶ್ಚರ್ಯವಾಗಿರ್ಬೇಕು. ಕರೆಕ್ಟ್ ಅಣ್ಣ? ಅಲ್ಲ, ಕಾರ್ ತಗೊಂಡು ಮಾರ್ದ ಮೇಲೂ ಆ ಕಾರ್ಕೊಂದು ವ್ಯಾಲ್ಯೂ ಇರ್ತದೆ. ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅಂದ್ಬಿಟ್ಟು ಅದು 5 ಲಕ್ಷ ರೂಪಾಯಿ ಕಾರ್ ಇದ್ರೆ 15 ಲಕ್ಷ ಕೊಟ್ಕೊಂಡ್ಕೊಂಡವನು ಇರ್ತಾನೆ. ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದು ಅವ್ರು ತಗೊಂಡಾಗ ಕೇವಲ 50,000 ಇದ್ರೆ ಅದ್ ಬಿಟ್ ಮಾಡಿದಾಗ 50 ಲಕ್ಷಕ್ಕೂ ಹೋಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ. ಸುದೀಪ್ ಅಣ್ಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ, ಆ ಜಾಕೆಟ್ ಹತ್ರ ಬಂದ್ ಫೋಟೋ ಇಸ್ಕೊಂಡವ್ರು ಎಷ್ಟೋ ಜನ. ನೀವು ಜೈ ಹಳ್ಳಿಕಾರ್ ಅಂತ ಒಡೆಯ ಅಂತ ಹೇಳ್ಕೊಳ್ತಿರಲ್ವಾ, ಆರೋಪ ಇದೆ ನಿಮ್ ಮೇಲೆ. ನೀವು ಹಳ್ಳಿಕಾರ್ ಒಡೆಯನೇ ಅಲ್ಲ, ಅದು ಇದು ಸುಳ್ಳೆ ಹೇಳ್ತಾರೆ. ನಂದು ಒಂದು ಆರೋಪ ಐತೆ, ನೀವು ಆಂಕರೇ ಅಲ್ಲ ಅಂತ. ನಾನು ಆಂಕರ್ ಅಲ್ಲ, ರಿಪೋರ್ಟರ್. ಮತ್ತೆ ರಿಪೋರ್ಟರ್? ನೀವು ರಿಪೋರ್ಟರ್ ಅಲ್ಲ. ಯಾಕೆ ನಾನು ರಿಪೋರ್ಟರ್? ಅಷ್ಟೇ, ಹೇಳ್ತಿದಂಗೆ ಆಗಲ್ಲ. ಅದು ಕರೆಕ್ಟ್ ಉತ್ತರ ಸಿಕ್ಕೈತ್ ನೋಡ್ರಿ. ಕಟ್ ಮಾಡಿ ಹಾಕ್ರಿ ಇದನ್ನ. ನಾನು ಹೇಳ್ತಿರೋದು ಆಗಲ್ಲ, ಮತ್ತೆ ನಾನು ಕ್ವಶನ್ ಮಾಡ್ತಿರೋದು ನೀವು ಇಲ್ಲ. ನನ್ನ ಉತ್ತರ ಕರೆಕ್ಟ್ ಆಗಿ ಐತಾ? ಒಂದ್ ನಿಮಿಷ, ನೀವೇನ್ ಕೇಳಿದ್ರಿ, ನೀವೇನಕ್ಕ ಕೇಳಿದ್ರಿ? ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ್ರಿ, ಇಲ್ಲಿ ಕೂತಿರೋರು ಯಾರೇ ಇರ್ಬೋದು. ಅಲ್ಲ ಅನ್ನೋದಕ್ಕ ಅದೇನ್ ಅವ್ರ ಮನೆ ಆಸ್ತಿ ತಗೊಂಬಂದ್ ನಾನು ಕೊಟ್ಟಿರೋದ? ಅವ್ರಲ್ಲ ಅನ್ನೋದಕ್ಕ ನಾನು ಹೇಳೋದು ಅರ್ಥ ಆಯ್ತಣ್ಣ? ಅಭಿಮಾನಿಗಳು ಕೊಟ್ಟಿರೋದಕ್ಕ. ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ, ನಿಮ್ ಮೇಲೆ ಆಗ್ದಿರೇ ಇರೋರು ಹೇಳ್ಬಹುದು ಅಷ್ಟೇ. ಇನ್ನೇನ್ ಮಾಡಕ್ ಸಾಧ್ಯ? ಅವ್ರಿಗೇನ್ ಹೇಳ್ರೆ ಸಾಧನೆ ಅನ್ನೋ ಪದದ ಹತ್ರಕ್ಕೂ ಹೋಗಕ್ ಆಗಲ್ಲ ಅವರು. ಇನ್ನು ಸಾಧನೆ ಅನ್ನೋದು ಮಾಡಕ್ ಆಗ್ದಿದ್ಮೇಲೆ ಕೆಲಸ ಅನ್ನೋದು ಅಂತೂ ಅವ್ರ ಲೈಫಲ್ಲಿ ಇರಲ್ಲ. ಇನ್ನೇನ್ ಮಾಡ್ಬೇಕು? ಯಾರ್ದಾದ್ರೂ ಕಾಲು ಎಳ್ಕೊಂಡು ಜೀವನಗಳು ಮಾಡ್ಬೇಕು. ಕರೆಕ್ಟ್ ಅಣ್ಣ? ಅದಕ್ಕ ಇವಾಗ ಕೆಲವೊಬ್ರು ಯಾರಾದ್ರೂ ಬೆಳೀತಾವ್ರೆ ಅಂತ ಅಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲಾರ ಮನ್ಸ್ಗೂ ಬರ್ತದೆ. ಇನ್ನು ಕೆಲವೊಬ್ರಿಗೆ ಏನ್ ಬರ್ತದೆ, ಇದರಿಂದ ನಮ್ ಬೇಳೆ ಹೆಂಗ್ ಬೇಯಿಸ್ಕೊಬೇಕು ಅಂತ ಇರ್ತದೆ. ಯಾವಾಗ ಅವ್ರ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದವಾಗ ಆರೋಪ ಮಾಡಬಹುದು. ಆರೋಪಿ ಮಾಡಕ್ಕಾಗಲ್ಲ, ಆರೋಪ ಮಾಡ್ಬೋದು, ಆರೋಪಿ ಮಾಡಕ್ಕಾಗಲ್ಲ. ಉತ್ತರ ಸಿಕ್ತಲ್ಲ? ಅದಕ್ಕ ನಾನು ಹಳ್ಳಿ ಕಾರ್ ಒಡೆಯ ಅಲ್ಲ ಅನ್ನೋರ್ಕ ನಾನು ಒಂದೇ ಹೇಳೋದು, ನಾನು ಹಳ್ಳಿ ಕಾರ್ ಅಂತ ಹೇಳ್ದಾಗ ಅವ್ರದ್ದು ವಿಡಿಯೋಗಳು ತೋರಿಸ್ಲಿ, ನಾವ್ ಅವತ್ತಿತ್ತು ಮಾತಾಡಿದ್ರಿ ಅಂತ. ಅವ್ರಿಗೆ ನೀವು ವೇದಿಕೆ ಮಾಡಿ ಕೊಡೋಣ. ಏನಕ್ಕ ನಿಮ್ ಕಡೆಯಿಂದ ಅದೊಂದು ಆಗ್ಲಿ ಮಾಡೋಣ. ನಿಮ್ದೇ ಹೆಸರು ಬಾರಿಸ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ್ರಿ. ನೀವು ಕೇಳಿದ್ಕ ನಾನು ಯಾರನ್ನ ಒಬ್ರ ಹತ್ರ ಇಂಟ್ರಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ. ಯಾರನ್ನ ಇದ್ರೆ ಯಾಕಣ್ಣ ಯಾರಣ್ಣ ಅಂತೀನಿ. ಅದು ನಮ್ಮ ಆಡ್ ಭಾಷೆನಲ್ಲಿ ಬಂದ್ಬಿಟ್ಟಿರೋದು, ಅದಕ್ಕೋಸ್ಕರ.